ಒಂದು ಟೈಮಲ್ಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ರು. ಅವ್ರು ಹೇಳ್ತಿದ್ರು, ಐ ಈಟ್ ಪೊಲಿಟಿಷಿಯನ್ ಫಾರ್ ದ ಬ್ರೇಕ್ಫಾಸ್ಟ್ ಅಂತ. ಅವರು ನೋಡಿದ್ರೆ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಹೆದರ್ಕೊಳ್ತಾ ಇದ್ವು. ಬಟ್ ಈಗಿನ ಟೈಮಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಓಟ್ ಚೋರಿ ಅಲಿಗೇಷನ್ ಮಾಡುತ್ತೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಓಟ್ ಚೋರಿ ಆಗಿಲ್ಲ ಅಂತ ಅಲಿಗೇಷನ್ ಮಾಡುತ್ತೆ. ಇವುಗಳ ಮಧ್ಯೆ ಎಲೆಕ್ಷನ್ ಕಮಿಷನ್ ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಬಟ್ ಅದೇ 1990ರಲ್ಲಿ TN ಸೆಷನ್ ಅನ್ನೋ ಒಬ್ಬ ದಕ್ಷ ಅಧಿಕಾರಿ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಆಡಳಿತಕ್ಕೆ ಬಂದಾಗ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಈಗಿರೋದಕ್ಕಿಂತ ವರ್ಸ್ಟ್ ಕಂಡೀಷನ್ಗಳು ಇದ್ವು. ಯಾವ ತರ ಅಂದ್ರೆ, ಯಾರ ಹತ್ರ ದುಡ್ಡು ಪವರ್ ಇರುತ್ತೋ ಅವರು ಜನರಿಗೆ ಬೆದರಿಕೆ ಹಾಕಿ ಫೋರ್ಸ್ಫುಲಿ ವೋಟ್ ಹಾಕಿಸ್ಕೊಂತಾ ಇದ್ರು ಅಂಡ್ ಎಲೆಕ್ಷನ್ ಬೂತ್ ನ ಕ್ಯಾಪ್ಚರ್ ಮಾಡಿ ಅವ್ರ ಕಂಟ್ರೋಲ್ ತಗೊಂತಾ ಇದ್ರು. ಸೊ ದಟ್ ತುಂಬಾ ವೋಟಿಂಗ್ ಫ್ರಾಡ್ ಗಳು ನಡೀತಾ ಇದ್ವು. ಬಟ್ ಇವ್ರು ಬಂದ ಮೇಲೆ ಎಲೆಕ್ಷನ್ ಕ್ಯಾಂಪೇನ್ ಸ್ಪೆಂಡಿಂಗ್ ಮೇಲೆ ಒಂದು ಲಿಮಿಟ್ ನ ಸೆಟ್ ಮಾಡಿದ್ರು. ಸೊ ದಟ್ ಎಲ್ಲಾ ಪಾರ್ಟಿಗಳು ಕೂಡ ಸೇಮ್ ಅಮೌಂಟ್ ನ ಸ್ಪೆಂಡ್ ಮಾಡಬಹುದು ಅಂತ. ಇದರಿಂದ ಎಲೆಕ್ಷನ್ ಮೇಲೆ ದುಡ್ಡಿನ ಇನ್ಫ್ಲೂಯೆನ್ಸ್ ನ ಕಮ್ಮಿ ಮಾಡಿದ್ರು. ಅಂಡ್ 1993ರಲ್ಲಿ ವೋಟರ್ ID ಮೇಲೆ ಫೋಟೋಸ್ ನ ಮ್ಯಾಂಡೇಟರಿ ಮಾಡಿದ್ರು. ಅಂಡ್ ಪ್ರಾಪರ್ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯ ಲೌಡ್ ಸ್ಪೀಕರ್ ನ ಯೂಸ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತಂದ್ರು. ಅಂಡ್ ಎವ್ರಿ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಇಂಪಾರ್ಷಿಯಲ್ ಅಬ್ಸರ್ವರ್ಸ್ ನ ಕರೆಸಿ ಎಲೆಕ್ಷನ್ ಟೈಮ್ ಅಲ್ಲಿ ಯಾವುದೇ ರೀತಿಯ ಫ್ರಾಡ್ ನಡೀದೇ ಇರೋ ತರ ನೋಡ್ಕೊಂಡ್ರು. ಅಷ್ಟೇ ಅಲ್ಲದೆ ತುಂಬಾ ಜನ ಭ್ರಷ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಈ ತರ ಕೆಲ ಡಿಸಿಷನ್ ಗಳಿಂದ ತುಂಬಾ ಜನ ಪೊಲಿಟಿಷಿಯನ್ಸ್ ಇವರು ಅಧಿಕಾರನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಇವರನ್ನ ಅಪೋಸ್ ಕೂಡ ಮಾಡಿದ್ರು. ಆದ್ರೂ ಕೂಡ ಇವರು ಇದ್ಯಾವುದಕ್ಕೂ ಹೆದರದೆ ಎಲೆಕ್ಷನ್ ಪ್ರೊಸೆಸ್ ನ ತುಂಬಾ ಸ್ಟ್ರಿಕ್ಟ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ರನ್ ಮಾಡಿದ್ರು. ಆಸ್ ಅ ರಿಸಲ್ಟ್ 1991ಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ 1993ರ ಎಲೆಕ್ಷನ್ ಟೈಮ್ ಅಲ್ಲಿ 80% ಎಲೆಕ್ಷನ್ ರಿಲೇಟೆಡ್ ವೈಲೆನ್ಸ್ ಡಿಕ್ರೀಸ್ ಆಯಿತು. ಬಿಕಾಸ್ ಎಲೆಕ್ಷನ್ ಕಮಿಷನ್ ಅನ್ನೋದು ಎಲೆಕ್ಷನ್ ನಡೆಸಲಿಕ್ಕೆ ಮಾಡಿರುವಂತಹ ಒಂದು ಗೌರ್ಮೆಂಟ್ ಎಂಟಿಟಿ. ಸೊ ದಟ್ ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ರೂಲ್ಸ್ ನ ಫಾಲೋ ಮಾಡೋದಿಲ್ಲ. ಆದ್ರೂ ಕೂಡ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ತನ್ನ ಹತ್ರ ಯಾವುದೇ ರೀತಿಯ ಪವರ್ ಇಲ್ಲ ಅನ್ನೋ ತರ ಯಾರಿಗೂ ಕೂಡ ಸರಿಯಾಗಿ ರಿಪ್ಲೈ ಕೊಡೋಕ್ಕಾಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.